ಜೈ ಹಿಂದ್ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ನಮ್ಮ ಪ್ಯಾರಾಮಿಲಿಟರಿ ವಾರಿಯರ್ ಚಾನಲ್ಗೆ. ಸ್ನೇಹಿತರೆ ನಮ್ಮದು ಇನ್ನೇನು SSC GD ಎಕ್ಸಾಮ್ ಇನ್ನೇನೊಂದು 15 to 16 ಡೇಸ್ ಒಳಗೆ 15 ಒಳಗೆ ಎಕ್ಸಾಮ್ ಐತೆ ಸ್ನೇಹಿತರೆ. ಸೊ ನೀವೆಲ್ಲ ಪ್ರಿಪ್ರೇಷನ್ ಬಹು ಜೋರಾಗಿ ನಡೆಸ್ತಾ ಇದ್ರಿ ಅಂತ ಅನ್ಕೊತೀನಿ ಸ್ನೇಹಿತರೆ. ಈಗ ಲಾಸ್ಟ್ ನಮ್ಮದು ಉಳಿದ 15 ದಿನ ನಾವು ಹೆಂಗೆ ಸ್ಟ್ರಾಟಜಿ ಮಾಡ್ಬೇಕಪ್ಪ ಅಂತಂದ್ರೆ, ನಾವು 15 ದಿನ ಈಗ ಮಾಡಬೇಕಾಗಿದ್ದೇನು ಮಾಡಬಾರ್ದೇನು ಅದನ್ನು ನಾವು ಫಸ್ಟಿಗೆ ಗಮನ ಹರಿಸೋಣ ಸ್ನೇಹಿತರೆ. ಇವತ್ತು ನಮ್ಮ ಟಾಪಿಕ್ ಏನಪ್ಪ ಅಂತಂದ್ರೆ ಲಾಸ್ಟ್ 15 ಡೇಸ್ ಸ್ಟ್ರಾಟಜಿ ನೋಡ್ಕೊಳ್ಳೋಣ. ನಮ್ಗೆ ಈಗ 15 ದಿನ ನಾವು ಉಳಿದ 15 ದಿನಗಳನ್ನು ಹೇಗೆ ಬಳಸೋಬೇಕು, ಹೇಗೆ ಉಪಯುಕ್ತವಾಗಿ ಮಾಡ್ಕೋಬೇಕು ಅನ್ನೋದು ನಾವು ಇವತ್ತು ನೋಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ನಮ್ದೊಂದು ಈಗ ಪೇಪರ್ ಯಾವ ರೀತಿ ಐತಪ್ಪ ಅಂತಂದ್ರೆ, ನಮ್ದು ಪೇಪರ್ ಪ್ಯಾಟರ್ನ್ ಏನೈತಪ್ಪ ಅಂತಂದ್ರೆ GK ಐತಿ, ಎರಡನೇದು ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಕಂಟೆಂಟ್ ಐತಿ, ಸೊ ಮೂರನೇದು ರೀಸನಿಂಗ್ ಐತಿ, ನೆಕ್ಸ್ಟ್ ಫೋರ್ತ್ ಒನ್ ಐತಿ, ಫೋರ್ತ್ ಒನ್ ಮ್ಯಾಥ್ಸ್ ಸ್ನೇಹಿತರೆ. ಸೊ ಯಾರಾದರೂ ಇಂಗ್ಲೀಷ್ ಬದಲು ಹಿಂದಿನೂ ತೊಗೊತಿರ್ಬೋದು, ಹಿಂದಿನೂ ಆಯ್ಕೆ ಮಾಡ್ಬೋದು ಸ್ನೇಹಿತರೆ. ಈಗ 4 ಭಾಗಗಳಾಗಿ ವಿಂಗಡಣೆ ಆಗೈತಿ, ಪೇಪರ್ 4 ಭಾಗಗಳಾಗಿ ವಿಂಗಡಣೆ ಆಗಿರ್ತೈತಿ. ಸೊ ನಾವು ಮೊಟ್ಟ ಮೊದಲಿಗೆ ಈ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ ಸ್ನೇಹಿತರೆ, ಈಗ ನೀವು ಆಲ್ಮೋಸ್ಟ್ ಆಲ್ ಈಗ ಸಿಲೆಬಸನ್ನು ಕಂಪ್ಲೀಟ್ ಒಂದು 50 to ಒಬ್ಬೊಬ್ರು 100% ಕವರ್ ಮಾಡಿದ್ರಿ, 70% ಮಾಡಿರಿ, ಈ ಥರ ನೀವು ಸಿಲೆಬಸನ್ನು ಮುಗಿಸಿರ್ತೀರಿ. ಬಟ್ ಈಗ ನಾವು ಮುಖ್ಯವಾಗಿ ಗಮನಿಸ್ಬೇಕೇನಪ್ಪ ಅಂತಂದ್ರೆ, ನೀವೀಗ 15 ಏನಪ್ಪ ಅಂದ್ರೆ ಸ್ನೇಹಿತರೆ, ನೀವು GK ಒಳಗೆ ಈಗ ಪಾಲಿಟಿ ಬಿಟ್ಟಿದ್ರ, ಪಾಲಿಟಿ ನಿಮಗೆ ಯಾವ ಚಾಪ್ಟರ್ ಬರಂಗಿಲ್ಲ, ಸೊ ನೀವು ಅಲ್ಲಿ ಜಾಸ್ತಿ ಗಮನ ಹರಿಸ್ಬೇಕು. ಈಗ ನಿಮ್ದು ಎಕ್ಸಾಂಪಲ್, ಈಗ ಪಾಲಿಟಿ ನಿಮ್ದು ವೀಕ್ ಐತಪ್ಪ, ಸೊ ನಾವು ಪಾಲಿಟಿ ಇನ್ನೂ ಓದಿಲ್ಲ, ಸೊ ಪಾಲಿಟಿನ ಈಗ ಕವರ್ ಮಾಡ್ಕೋಬೇಕು. ಲಾಸ್ಟ್ ಇನ್ನ ಒನ್ ವೀಕ್ ಒಳಗೆ ನೀವು ಮುಗಿಸ್ಕೋಬೇಕು. ನೆಕ್ಸ್ಟ್ ನಂದು ಜಿಯೋಗ್ರಫಿ ವೀಕ್ ಐತೆ, ಸೊ ನಾನು ಜಿಯೋಗ್ರಫಿ ಕವರ್ ಮಾಡ್ಕೋಬೇಕು. ನಂದು ಹಿಸ್ಟ್ರಿ ವೀಕ್ ಐತೆ, ಸೊ ನಾನು ಹಿಸ್ಟ್ರಿ ಕವರ್ ಮಾಡ್ಕೋಬೇಕು. ಸೊ ಈ ರೀತಿ ಎಕನಾಮಿಕ್ಸ್ ವೀಕ್ ಐತೆ, ಸೊ ನಾನು ಎಕನಾಮಿಕ್ಸ್ ಕವರ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು 15 ದಿನಗಳಲ್ಲಿ 7 ದಿನಗಳಲ್ಲಿ ನಾವು ಮೊದಲಿಗೆ ನಮ್ದು ತಿಳಿಲಾರ್ದನ್ನ ನಾವು ಕವರ್ ಮಾಡ್ಕೋಬೇಕು. ಯಾಕಪ್ಪ ಅಂತ ನಾವು ಎಕ್ಸಾಮ್ ಇದ್ದಾಗ ಅವಾಗ ನಾವು ಮುಗಿಸೋನಕ ನಾಳೆ ನಾಡ್ದಿದ್ದಾಗ ನಾವು ಉಳಿದಿದ್ದನ್ನು ನೋಡ್ಕೊಂಡು ಹೋಗ್ತೀವಿ, ಅಲ್ಲಿ ನಮ್ಗೆ ಜಾಸ್ತಿ ಕನ್ಫ್ಯೂಷನ್ ಆಗುತ್ತಾ. ಸೊ ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಮುಖ್ಯವಾದ ಮಾತು ಏನು ಹೇಳ್ತೀನಪ್ಪ ಅಂತಂದ್ರೆ, ನೀವು 50 to 60% 70% ನೀವು ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರೆ ಸಾಕು, ನೀವು ಕ್ವಾಲಿಫೈ ಆಗ್ಬೋದು. ನೀವೇನಪ್ಪ ಅಂತಂದ್ರೆ ಒಂದು ಮಾತಿದೆ ಸ್ನೇಹಿತರೆ, ರಿವಿಷನ್ ಇಸ್ ದ ಮದರ್ ಆಫ್ ಸ್ಟಡೀಸಮ್. ನೀವು ಸ್ಟಡಿಗೆ ನೀವು ಸ್ಟಡಿ ಒಳಗೆ ಎಸ್ ಆಗಬೇಕಪ್ಪ ಅಂದ್ರೆ ರಿವಿಷನ್ ಕರೆಕ್ಟ್ ಆಗಿರ್ಬೇಕು. ರಿವಿಷನ್ ಅಪ್ಪ ಅಂದ್ರೆ ಅದು ಒಂಥರ ತಾಯಿ ಸ್ಥಾನ ಹೊಂದೈತಿ ಸ್ಟಡಿ ಒಳಗೆ. ನೀವು ರಿವಿಷನ್ ಕರೆಕ್ಟ್ ಮಾಡಿದ್ರೆ ಸಾಕು ಸ್ನೇಹಿತರೆ. 50 to 70% ನೀವು ಓದಿರ್ಬಹುದು, ಬಟ್ ಆ 70 ನೀವು ರಿವಿಷನ್ ಮಾಡಿದ್ರಪ್ಪ ಅಂತಂದ್ರೆ ಎಕ್ಸಾಮ್ನ ಆರಾಮ್ ಕ್ರ್ಯಾಕ್ ಮಾಡ್ಬೋದು. ಸೊ ನೀವು ಎದುರು ಅವಶ್ಯಕತೆ ಇಲ್ಲ, ಭಯ ಬೇಡವೇ ಬೇಡ. 25,000 ಕಲಿ 50,000 ಕರೀಲಿ, ನೀವು ಒಂದು ವೇಕೆನ್ಸಿಗೆ ನೀವು ಫೈಟ್ ಮಾಡಿದ್ರೆ ಆರಾಮಾಕೈತಿ. ಸೊ ಕಟಾಪನ್ನು ಯಾವುದು ಮ್ಯಾಟ್ರ್ ಬೇಡ, ಕಟಾಪ್ ಅದು ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತಾ. ನಾವು ವೇಕೆನ್ಸಿ ಇಷ್ಟದವು ಅಷ್ಟದವು ಅದಕ್ಕೆ ಸಂಬಂಧನ ಪಡಂಗಿಲ್ಲ. ಹೋದ್ಸತಿ ನೋಡಿದ್ರೆ 50,000 ವೇಕೆನ್ಸಿ ಇದ್ರೂ ಕಟಾಪ್ 90 ಹೋಗೈತಿ. ಸೊ ಅದು ಮ್ಯಾಟ್ರ್ ಆಗಂಗಿಲ್ಲ ಸ್ನೇಹಿತರೆ. ಸೊ 25,000ಕ್ಕೂ ಅಲ್ಲಿ ಅದೇ ರೇಂಜಿಗೆ ಬರ್ತಿರ್ತೈತಿ. ಸೊ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮ ಸೇಫ್ ಸ್ಕೋರ್ ಹೋದ್ಸತಿ ಎಷ್ಟು ನಿಂತೈತಲ್ಲ ಅದು ನಂಗೆ ತಲೆಗಟ್ಟುಕೊಂಡು ನಾವು ಅದಕ್ಕಿಂತ ಒಂದು +5 or -5 ನಾವು ಹಿಂದೆ ಮುಂದೆ ಇರೋಕೆ ನಾವು ಟ್ರೈ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಮ್ದು ನೇಮ್ ನಾಟ್ ಓನ್ಲಿ ಫಾರ್ ಫಿಸಿಕಲಿಗೆ ಅಷ್ಟೇ ಬಂದಿರಬಾರ್ದು, ಮೆಡಿಕಲ್ ಲಿಸ್ಟಿಗೆ ಅಷ್ಟೇ ಇರಬಾರ್ದು, ನಾವು ಫೈನಲ್ವರೆಗೂ ಒಳಗೆ ಹೋಗ್ಬೇಕು. ನಮ್ದು ಅಂತಿಮವರೆಗೂ ನಮ್ದು ಲಿಸ್ಟ್ನಾಗ ಬರೋಂಗೆ ನಾವು ಇಲ್ಲೇ ನಾವು ಸ್ಕೋರ್ ಮಾಡ್ಕೊಂಡ್ಬಿಟ್ಟಪ್ಪ ಅಂತಂದ್ರೆ ನಾವು ಆರಾಮಾಗಿ ಲಿಸ್ಟ್ನಾಗ ನಮ್ಮ ಹೆಸರು ಇರ್ತೈತಿ. ಸೊ ಬನ್ನಿ ಸ್ನೇಹಿತರೆ, ನಾವು ಈಗ ನಮ್ಮದು ವೀಕ್ ಪಾಯಿಂಟ್ ಎಲ್ಲಿ ಐತಿ. ಸೊ ನಮ್ಗೀಗ ನನ್ನ ರೀಸನಿಂಗ್ ವೀಕ್ ಐತೆ. ಸೊ ರೀಸನಿಂಗ್ ಒಳಗೆ ನಂದು ಯಾವ್ದೈತಿ, ಸೊ ವರ್ಬಲ್ ವೀಕ್ ಐತೆ, ನಾನ್ ವರ್ಬಲ್ ವೀಕ್ ಐತೆ. ಸೊ ನಾವು ಅಲ್ಲಿ ಗಮನ ಹರಿಸ್ಬೇಕು. ನಂಗೆ ಕೋಡಿಂಗ್ ಡಿಕೋಡಿಂಗ್ ಬರಂಗಿಲ್ಲ, ಸೊ ನಂಗೆ ಸೆಟ್ಟಿಂಗ್ ಅರೇಂಜ್ಮೆಂಟ್ ಬರಂಗಿಲ್ಲ. ನಾವು ವೀಕ್ ಇದ್ದ ಚಾಪ್ಟರ್ಗಳಲ್ಲಿ ನಾವು ಜಾಸ್ತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಈಗ ನನಗೆ ಸೆಟ್ಟಿಂಗ್ ಅರೇಂಜ್ಮೆಂಟ್ ಬರಂಗಿಲ್ಲಪ್ಪ ಅಂತ ನೀವು ಡೈಲಿ 5 ಕ್ವಶನ್ ಬಿಡಿಸ್ಕೊಂತ ಹೋಗ್ರಿ. 5 ಕ್ವಶನ್ ಸೀರೀಸ್, 5 ಕ್ವಶನ್ ಕೋಡಿಂಗ್ ಡಿಕೋಡಿಂಗ್, ಈ ರೀತಿಯಾಗಿ ನೀವು ಡೈಲಿ ಬಿಡಿಸ್ಕೊಂತ ಹೋಗ್ರಿ. ಮ್ಯಾಥ್ಸ್ ಒಳಗೆ ಟೈಮ್ ಆ್ಯಂಡ್ ವರ್ಕ್ ಬರಂಗಿಲ್ಲ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಬರಂಗಿಲ್ಲ. ಸೊ ಅಲ್ಲಿ ನೀವು ಜಾಸ್ತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿರಿ. ಸೊ ಈ ಒಂದು ವಾರದೊಳಗೆ ನೀವು ಉಳಿದಂತಹ ನೀವು ಏನೇನು ಬಿಟ್ಟಿರಿ ಅದನ್ನು ಲಿಸ್ಟ್ ಮಾಡಿರಿ. ನಾ ಈ ಪಾಲಿಟಿ ಒಳಗೆ ಇದನ್ನು ಬಿಟ್ಟಿನಿ, ಇಷ್ಟೊಳಗೆ ಇದನ್ನು ಬಿಟ್ಟಿನಿ, ಮ್ಯಾಥ್ಸ್ ಒಳಗೆ ಈ ಲೆಕ್ಕ ನಂಗೆ ವಜ್ಜೈತಿ, ರೀಸನಿಂಗ್ ಒಳಗೆ ಇದು ನಂಗೆ ಸಾಲ್ವ್ ಆಗುವಂಥ, ನಂಗೆ ಕಡಿಮೆ ಲೆಕ್ಕ ಮಾಡ್ತೀನಿ ಬಟ್ ಸಮಯ ಜಾಸ್ತಿ ಹೊಂಟೈತಿ. ಸೊ ಈ ಲೆಕ್ಕವನ್ನು ನಾನು ಕಡಿಮೆ ಅವಧಿ ಒಳಗೆ ಹೆಂಗೆ ಮುಗಿಸ್ಬೇಕು ಆ ರೀತಿಯಾಗಿ ನೋಡ್ಕೊರಿ. ಇಂಗ್ಲೀಷ್ ಒಳಗೆ ಏನು ಉಳಿದೈತಿ. ಸೊ ಈ ರೀತಿಯಾಗಿ ನೀವು ಒಂದು ಲಾಸ್ಟ್ 15 ಡೇಸ್ ಒಳಗೆ ಮುಖ್ಯವಾಗಿ ನೀವೀಗ ಇನ್ನೇನು ಗುರಿಗೆ ರೀಚ್ ಆಗಿ ಬಂದಿರ್ತೀರಿ. ಸೊ ಒಂದು ಕರೆಕ್ಟ್ ಸ್ಟ್ರಾಟಜಿ ಮಾಡ್ಕೊಂಡು ನೀವು ಶೂಟ್ ಮಾಡ್ಬೇಕಾದ್ರೆ ಈಗ ಗುರಿನ. ಸೊ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಮೊದಲು ನಿಮ್ಮದು ವೀಕ್ ಏರಿಯಾಸ್ ಮ್ಯಾಗ ಫೋಕಸ್ ಮಾಡಿರಿ. ವೀಕ್ ಏರಿಯಾಸ್ ಯಾವ್ಯಾವ ನಾವು ಬರಂಗಿಲ್ಲ, ಸೊ ಅಲ್ಲಿ ಅದನ್ನ ಲಿಸ್ಟ್ ಬರ್ಕೋರಿ. ನಂದು ರಿಮೈನಿಂಗ್ ಪಾರ್ಟ್ ಫಸ್ಟ್ ನೀವು ಸಿಲೆಬಸ್ ನೋಡಿದ್ರಪ್ಪ ಅಂತಂದ್ರೆ, ಸಿಲೆಬಸ್ ನೀವು ಕಂಪ್ಲೀಟ್ ಮಾಡಿದ್ರಪ್ಪ ಅಂತ ನೀವು ಎದುರು ಅವಶ್ಯಕತೆನೇ ಇರೋಂಗಿಲ್ಲ. ಸೊ ನೀವು ರಿವಿಷನ್ ಮಾಡಿರಿ. ಇಲ್ಲಪ್ಪ ನಾನೀಗ 70% ಮಾಡೀನಿ, 80% ಮಾಡೀನಿ, 20 ನನಗೆ ಆಗೋಲ್ತಪ್ಪ ಅಂತ ನೀವು ಏನು ಬೇಡ, ಸೀದಾ ರಿವಿಷನ್ ಮಾಡಿರಿ. ರಿವಿಷನ್ ಮಾಡ್ಕೊತಿದ್ರಪ್ಪ ಅಂತಂದ್ರೆ ಆರಾಮಾಗಿ ನೀವು ಮಾರ್ಕ್ಸ್ನ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಅಲ್ಲೇ ಮಾರ್ಕ್ಸನ್ನು ಆರಾಮಾಗಿ ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಸೊ ನೀವೀಗ ಲಿಸ್ಟ್ ಒಳಗೆ
ಒಂದೇದು ನೀವು ಟು ಡು ಅಂತ ಇರ್ತಲ್ಲ, ಏನೇನು ನಾ ಯಾವ ಚಾಪ್ಟರ್ ಮಾಡ್ಬೇಕು, ಫಸ್ಟ್ನೇ ಲಿಸ್ಟ್ ಒಳಗೆ ನಾ ಇನ್ನೂ ಯಾವ ಚಾಪ್ಟರ್ ಉಳಿಸೀನಿ, ನನಗೆ ಇದ್ರೊಳಗೆ ಯಾವ್ದು ವೀಕ್ ಐತಿ, ನಮ್ದು ಎಲ್ಲಿ ವೀಕ್ ಐತಿ ಅಲ್ಲಿವರೆಗೂ ನಾವು ವೀಕ್ ಪಾಯಿಂಟ್ ಮ್ಯಾಗ ಫೋಕಸ್ ಜಾಸ್ತಿ ಮಾಡ್ಬೇಕು. ಸೊ ನಮ್ಗೆ ಅಲ್ಲಿ ಏನಾಗ್ಬಿಡ್ತೈತಿ, ಫೋಕಸ್ ಜಾಸ್ತಿ ಮಾಡಿದ್ರಪ್ಪ ಅಂತಂದ್ರೆ ವೀಕ್ ಇದ್ದಿದ್ದು ಸ್ಟ್ರಾಂಗ್ ಆಗಿಬಿಡುತ್ತಾ. ಸೊ ಈ ರೀತಿಯಾಗಿ ನಾವು ಅಂತಿಮ ದಿನಗಳಲ್ಲಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನೀವೀಗ ಕ್ವಶನ್ ಪೇಪರನ್ನು ಒಂದೊಂದೊಂದೊಂದು ಬಿಡಿಸ್ಕೊಂತ ಹೋಗ್ಬೇಕು. ಯಾಕಪ್ಪ ಅಂದ್ರೆ SSC ಅಪ್ಪ ಅಂತಂದ್ರೆ ಇದು ಟೈಮ್ ಓರಿಯೆಂಟೆಡ್ ಎಕ್ಸಾಮ್ಸ್. ಯಾಕಂದ್ರೆ ಕ್ವಶನ್ಗಳು ಜಾಸ್ತಿ ಸಮಯ ಕಡಿಮೆ ಇರ್ತೈತಿ. ಸೊ ಇಲ್ಲಿ ಅದ್ರಾಗ ಆನ್ಲೈನ್ ಎಕ್ಸಾಮ್ ಇರ್ತೈತಿ. ಸೊ ಅದಕ್ಕೆ ನೀವು ಕ್ವಶನ್ ಪೇಪರ್ನ ಬಿಡಿಸ್ಕೊತಾ ಇರಿ. ಈಗಿಂತ ಒಂದೊಂದೊಂದೊಂದು ಡೈಲಿ ಒಂದೊಂದು ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿರಿ, ಅಂದ್ರೆ ನಿಮ್ಗೆ ಈಸಿ ಆಕೈತಿ. ಸೊ ಈ ರೀತಿಯಾಗಿ ನೀವು ಈ ರೀಸನಿಂಗ್ ಒಳಗೆ ಯಾವ ಚಾಪ್ಟರ್ ಬರೋಂಗಿಲ್ಲ. ಸೊ ನನಗೆ ಸೆಟ್ಟಿಂಗ್ ಅರೇಂಜ್ಮೆಂಟ್ ಬರೋಂಗಿಲ್ಲ. ಸೊ ಸೆಟ್ಟಿಂಗ್ ಅರೇಂಜ್ಮೆಂಟ್ ಮಾಡ್ಕೋಬೇಕು. ನಂಗೆ ಸಿರೀಸ್ ಚಾಪ್ಟರ್ ಐತೆ, ಆ ಸೀರೀಸ್ ಮಾಡ್ಕೋಬೇಕು, ನಂಬರ್ ಸೀರೀಸ್. ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್ ಚಾಪ್ಟರ್ ಐತೆ, ಕೋಡಿಂಗ್ ಡಿಕೋಡಿಂಗ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನಾವು ಎಲ್ಲೆಲ್ಲಿ ವೀಕ್ ಆಗಿ, ಸೊ ನಾನು ಸೆಟ್ಟಿಂಗ್ ಅರೇಂಜ್ ಮಾಡೀನಿ, ಬಟ್ ನಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇನ್ನೂ ಒಂದು ಡೈಲಿ 5 ಲೆಕ್ಕ ಪ್ರಾಕ್ಟೀಸ್ ಮಾಡೋಣ, ಅಂದ್ರೆ ನಮ್ಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸೀರೀಸ್ ಮ್ಯಾಗ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡೋಣ, ಕೋಡಿಂಗ್ ಡಿಕೋಡಿಂಗ್ ಮ್ಯಾಗ ಇನ್ನೂ ಪ್ರಾಕ್ಟೀಸ್ ಮಾಡೋಣ. ಸೊ ಈ ರೀತಿಯಾಗಿ ಇದು ರಿಮೈನಿಂಗ್ ಮಾಡ್ಕೋರಿ. ನನಗೆ ವೀಕ್ ಏರಿಯಾಸ್ ಇದ್ರೆ ವೀಕ್ ಸ್ಟ್ರಾಂಗ್ ಮಾಡ್ಕೋರಿ. ಸೊ ಈ ರೀತಿಯಾಗಿ ನೀವು ಸ್ಕೋರ್ನ ಬೂಸ್ಟಪ್ ಮಾಡ್ಕೋಬೋದಾಗತ್ತಾ. ಇನ್ನು ಕೆಲವೊಬ್ಬರು ಮಾಕ್ ಟೆಸ್ಟ್ ಆಡ್ತಿರ್ತಾರೆ. ಮಾಕ್ ಟೆಸ್ಟ್ ಒಳಗೆ ನಿಮ್ಮ ಸ್ಕೋರ್ 80+ ಈ ಥರ ಬರ್ತಿದ್ದಪ್ಪ ಅಂತಂದ್ರೆ ನೀವು 100 ಹೆಂಗಪ್ಪ ಅಂತಂದ್ರೆ 100 ರೀಚ್ ಮಾಡೋದು ಹೆಂಗಪ್ಪ ಅಂತಂದ್ರೆ 180ಗೆ ನೀವು 100 ಅಬವ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮದು ಮಾಕ್ ಟೆಸ್ಟ್ ಒಳಗೆ ಎಲ್ಲೂ ಮಾರ್ಕ್ಸ್ ಉಂಟಾವು. ಮಾಕ್ ಟೆಸ್ಟ್ನ ಅನಲೈಸಿಸ್ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಿ ತಪ್ಪು ಮಾಡೀನಿ, ನನ್ನ ಕ್ವಾಂಟಲ್ ನನ್ನ ಕ್ಯಾಲ್ಕುಲೇಷನ್ ತಪ್ಪೈತೆ, ನನ್ನ ಪರ್ಸೆಂಟೇಜ್ನಾಗ ಉಂಟೈತೆ, ನನ್ನ ಟೈಮ್ ಆ್ಯಂಡ್ ವರ್ಕ್ನಾಗ ಉಂಟೈತೆ, ನನ್ನ ರೀಸನಿಂಗ್ ಸೆಟ್ಟಿಂಗ್ ಅರೇಂಜ್ಮೆಂಟ್ನಾಗ ಉಂಟೈತೆ, ಯಾವ ಪಾರ್ಟ್ನಾಗ ಕ್ವಶನ್ ಉಂಟಾವು ಅದನ್ನು ನಾವು ಗಮನ ಹರಿಸ್ಬೇಕಾಗತ್ತಾ. GK ಒಳಗೆ ನನ್ನ ಬಯೋಲಜಿಗೆ ಉಂಟಾಯ್ತು, ನಂದು ಫಿಸಿಕ್ಸ್ ಒಳಗೆ ಮಾರ್ಕ್ಸ್ ಹೊಂಟೈತು, ಪಾಲಿಟಿ ಒಳಗೆ ಹೊಂಟೈತು, ಎಲ್ಲಿ ಹೊಂಟೈತಿ ನಾವು ಅದನ್ನು ಗಮನ ಹರಿಸ್ಬೇಕು. ನಾವೀಗ ಕಳೆದ ಲಾಸ್ಟ್ 15ದಿಂದ ಏನು ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ನಮ್ದು ಈಗ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೋಬೇಕು. ನಾವು ಉಳಿಸಿದ್ದೇನು ಇನ್ನೇನು ಇಂಪಾರ್ಟೆಂಟ್ ಐತಿ, ನಾ ಯಾವ್ದಾದ್ರು ಬಿಟ್ಟಿನಿ ಅದನ್ನು ನಾವು ನೋಡ್ಕೋಬೇಕು. ಅದಾದ್ಮ್ಯಾಗ ಏನೈತಪ್ಪ ಅಂತಂದ್ರೆ ಉಳಿದಿದ್ದು ನಾವು ಅದೊಂದು ಸೀದಾ ನಾವೇನು ಮಾಡ್ಬೇಕು, ಸೀದಾ ರಿವಿಷನ್ಗೆ ಕುಂತು ಬಿಡ್ಬೇಕು. ರಿವಿಷನ್ ಎಷ್ಟು ಮಾಡ್ಕೊತೀವಿ ಅಷ್ಟು ಸುಲಭ ಆಕೈತಿ. ಎಕ್ಸಾಮ್ನಾಗ ಇವಾಗ ಸೀದಾ ಬರ್ತಿರ್ತವೆ. ಒಂದು ಕೋಡಿಂಗ್ ಡಿಕೋಡಿಂಗ್ ಲೆಕ್ಕ ಇರಬೇಕಾ, ಒಂದು ಮಿರರ್ ಇಮೇಜ್ ಫಿಕ್ಸ್ ಇರಬೇಕಾ, ಒಂದು ಡೈಸ್ ಮ್ಯಾಗ ಒಂದು 2 ಡೈಸ್ ಮ್ಯಾಗ ಇರೋದಿರೋದ, ಒಂದೊಂದು ಶಿಫ್ಟ್ನಾಗ ಕೋಡಿಂಗ್ ಡಿಕೋಡಿಂಗ್ 4 ಕೇಳ್ತಾನೆ, ಒಂದೊಂದು ಶಿಫ್ಟಿಗೆ 2 ಕೇಳ್ತಾನೆ, ಒಂದೊಂದು ಮಿರರ್ ಇಮೇಜ್ 2 ಕೇಳ್ತಾನೆ. ಸೊ ಈ ರೀತಿಯಾಗಿ ವೇರಿಯೇಷನ್ ಹಾಕಿರ್ತವೆ. ಬಟ್ ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್, ಪ್ಯಾಟರ್ನ್ ಗಿಡ ಎಲ್ಲ ಸೇಮ್ ಇರ್ತೈತಿ. ಸೊ ಈ ರೀತಿಯಾಗಿ ನಾವು ರಿವಿಷನ್ ಮಾಡ್ಕೊಂಡು ಹೋಗ್ಲಿಕ್ಕಪ್ಪ ಅಂತಂದ್ರೆ ಅಲ್ಲಿ ಎಕ್ಸಾಮ್ನಾಗ ಕನ್ಫ್ಯೂಷನ್ ಆಗ್ಬಿಡ್ತೈತಿ. ಕನ್ಫ್ಯೂಷನ್ ಈಗ ನಾವು ರೀಸನಿಂಗ್ ಹೆಂಗೈತಪ್ಪ ಅಂತಂದ್ರೆ ಅದು ಕ್ಯಾಲ್ಕುಲೇಷನ್, ನಮ್ಗೆ ಒಂದನೇ ಲೆಕ್ಕನ ಕೋಡಿಂಗ್ ಡಿಕೋಡಿಂಗ್ ಬಂತು, ನಮ್ಮ ಕೈಲಿ ಸಾಲ್ವ್ ಮಾಡೋದಕ್ಕಪ್ಪ ಅಂತ ನಮ್ದು ಇಡೀ ಮೂಡ್ ಔಟ್ ಆಗಿಬಿಡ್ತೈತಿ. ಸೊ ನಾವು ಅಲ್ಲಿ ಏನು ಮಾಡ್ಬೇಕಪ್ಪ ಅಂತ ನಾವು ಕ್ವಶನ್ ಬರಲಿಲ್ಲ, ಬರ್ಲಿಕ್ಕೆ ಏನಾಗ್ತದೆ, ನಾನು ಇನ್ನೂ 79 ಕ್ವಶನ್ ನನ್ನ ಕೈಗೆ ಅದಾವು. ಸೊ ಆ ರೀತಿಯಾಗಿ ನಾವು ಕಾನ್ಫಿಡೆನ್ಸ್ ಮೂಲಕ ನಾವು ಟ್ಯಾಕಲ್ ಮಾಡ್ಬೇಕಾಗತ್ತಾ. 50% ಯಾವುದೋ ಒಂದು ಎಕ್ಸಾಮಿಗೆ 90% ಓದಬೇಕು, ನೀವು 90% ಓದಿರಿ. ಈಗ ನಿಮ್ಮ ಕಡೆ 10% ಏನಪ್ಪ ಅಂತಂದ್ರೆ ಒಂದೇದು ಫಿಯರ್ ಆ್ಯಂಡ್ ಕಾನ್ಫಿಡೆನ್ಸ್. ನೀವು ಫಿಯರನ್ನು ಹೋಗಲಾಡಿಸಿ ಕಾನ್ಫಿಡೆನ್ಸ್ನ ತೊಗೋಬೇಕು. ಎಕ್ಸಾಮ್ ಓದೋ ನೀವು ನರ್ವಸ್ನೆಸ್ ಆಗೋದು, ಒಬ್ಬರು ಆನ್ಲೈನ್ ಎಕ್ಸಾಮ್ ಫಸ್ಟ್ ಟೈಮ್ ಬರೀತಿರ್ತಾರೆ. ಸೊ ಏನು ಇದ್ರ ಅವಶ್ಯಕತೆ ಇರೋಂಗಿಲ್ಲ. ಓದಿರಪ್ಪ ಅಂತಂದ್ರೆ ಅದ್ರಾಗ ಈ ಸತಿ ಮಾತಿಗೆ ಕನ್ನಡದಾಗ ಇಂಟ್ರೊಡ್ಯೂಸ್ ಮಾಡ್ಯಾರ. MTS ಹೆಂಗೈತಿ, ಸೊ GDನೂ ಹಂಗೈತಿ. ನೀವು ಯಾರು MTS ಬರೀದ್ರಪ್ಪ ಅಂತ ಅಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಲ್ಲಿ ಎಕ್ಸ್ಪೀರಿಯನ್ಸ್ನ ಅಪ್ಲೈ ಮಾಡ್ಬೇಕು. ಎಕ್ಸ್ಪೀರಿಯನ್ಸ್ ಇರ್ಲಿಕ್ಕಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದೇನು ಫಸ್ಟ್ ಟೈಮ್ ಬರೋರು ಆರಾಮಾಗಿ ಟ್ಯಾಕಲ್ ಮಾಡ್ಬೋದು. ಸೊ ನೀವು ಸೀದಾ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿರ್ತೀರಿ. ನೀವಲ್ಲೇ ಆನ್ಲೈನ್ ಎಕ್ಸಾಮ್ ಒಳಗೆ ಒಂದು ಏನು ಕಲಿಬೇಕಪ್ಪ ಅಂದ್ರೆ ಆರ್ಟ್ ಆಫ್ ಸ್ಕಿಪ್ಪಿಂಗ್ ಅಂತ ಇರುತ್ತೆ. ಸೊ ನೀವು ಎಷ್ಟು ಕ್ವಶನ್ಗಳನ್ನ ಸ್ಕಿಪ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಮಾರ್ಕ್ಸ್ ಜಾಸ್ತಿ ಬಂದಿರ್ತಾವಲ್ಲೇ. ಯಾಕಂತಂದ್ರೆ ನಾವು ಮೊನ್ನೆ ಒಂದು ಸ್ಟ್ರಾಟಜಿ ಒಳಗೆ ಹಿಂದೆ ಹೇಳೀನಿ, ಒಂದೇ ಲೆಕ್ಕಕ್ಕೆ ನಾವು 5 ನಿಮಿಷ ತೊಗೊಂಡ್ಬಿಟ್ರೆ ನಾ ಇದು ಮಾಡೇ ಮಾಡ್ತೀನಿ, ಸೊ ನಾ ಈ ಲೆಕ್ಕ ಮಾಡಿನ ಅಂತ ನೀವು ಅಲ್ಲಿ ಕುಂತ್ರಪ್ಪ ಅಂತ ನಿಮ್ದು ಟೈಮ್ ಅಲ್ಲಿ ವೇಸ್ಟ್ ಆಗಿರ್ತೈತಿ. ನೀವಲ್ಲೇ ಸೇವ್ ಆ್ಯಂಡ್ ನೆಕ್ಸ್ಟ್ ಸ್ಕಿಪ್ ಹೊಡ್ಬಿಟ್ರಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಮುಖ್ಯರ್ತೀರಿ. ಸೊ ಆಮೇಲೆ ಎಲ್ಲ ಕ್ವಶನ್ ಆದ್ಮ್ಯಾಗ ನಿಮ್ಗೆ ಟೈಮ್ ಆರಾಮ್ ಉಳಿದಿರ್ತೈತಿ, ಮೈಂಡ್ ಫ್ರೀ ಆಗಿರ್ತೈತಿ. ಆವಾಗ ಆರಾಮ್ ತಾನ ಲೆಕ್ಕ ಬರ್ತೈತಿ, ಆರಾಮ್ ತಾನ ಕ್ವಶನ್ ಬರ್ತೈತಿ. ಸೊ ನೀವೀಗ ಲಾಸ್ಟಿಗೆ ನಿಮ್ದು 5 ನಿಮಿಷ ಉಳಿತಪ್ಪ ಟೈಮ್, 5 ನಿಮಿಷ ಉಳಿದ ನೀವು ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ ಮ್ಯಾಥ್ಸ್ ನೋಡಿದ್ರೆ ಇನ್ನೂ 5 ಕ್ವಶನ್ ಉಳಿದವು, ಪ್ರಾಬ್ಲಮ್ ಇಲ್ಲ. ಬಟ್ ನೀವು 5 ಲೆಕ್ಕದೊಳಗೆ ಒಂದೇ ಲೆಕ್ಕ ಒಮ್ಮೆ 5 ನಿಮಿಷಕ್ಕೆ ಹೋಗ್ಬಿಡುತ್ತೆ. ನೀವೇನು ಮಾಡ್ಬೇಕು, ಆ ಸಮಯದಲ್ಲಿ ಸ್ವಲ್ಪ ತಲೆ ಓಡಿಸಿ ಮಾಡ್ಬೇಕಪ್ಪ ಅಂತಂದ್ರೆ GKಗೆ ಬರ್ಬೇಕು, GK ಅಥವಾ ಇಂಗ್ಲೀಷಿಗೆ ಬರ್ಬೇಕು. GK ಹೆಂಗೈತಪ್ಪ ಅಂತಂದ್ರೆ ಆನ್ಸರ್ ಗೊತ್ತಾಯ್ತು 30 ಸೆಕೆಂಡಿಗೆ ಗೊತ್ತಾಗುತ್ತೆ. ಸೊ 10 ಸೆಕೆಂಡಿಗೂ ಗೊತ್ತಾಗುತ್ತದೆ ಇದು ಹಿಂಗೈತಪ್ಪ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, 1885 ಅಂತ ಇರ್ತೈತಿ. ಸೊ ನಾವಲ್ಲೇ ಸೀದಾ ಏನು ಮಾಡ್ಬೇಕಪ್ಪ ಅಂತಂದ್ರೆ 1885 ಬಂತಂದ್ರೆ ಮುಗಿದೋತು, ನಿನಗೆ 10 ಸೆಕೆಂಡ್ನಾಗ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಸೊ ಮ್ಯಾಥ್ಸ್ ಹಂಗಲ್ಲ, ಒಂದು ಲೆಕ್ಕ ನಾವು ಬಿಡಿಸಬೇಕಾಗತ್ತಾ. ಸೊ ಈ ರೀತಿಯಾಗಿ ಮ್ಯಾಥ್ಸಿಗೂ GKಗೂ ಡಿಫ್ರೆನ್ಸ್ ಐತಿ, ಇಂಗ್ಲೀಷ್ಗೂ. ಸೊ ನೀವೇನು ಮಾಡ್ಬೇಕಂತ ಲಾಸ್ಟಿಗೆ GKಗೆ ಶಿಫ್ಟ್ ಹಾಕಿರ್ಬೇಕು. ಸೊ ಅದಕ್ಕೆ ಮ್ಯಾಥ್ಸ್ನಲ್ಲಿ ಬಂದಾಗ ನೀವು ಲೆಕ್ಕಕ್ಕೆ ಈಗೋ ಆಗಿ ತೊಗೋಬಾರ್ದು, ನಾನು ಇದು ಮಾಡೇ ಮಾಡ್ತೀನಿ, ನಾನು ಇದನ್ನು ಪ್ರಾಕ್ಟೀಸ್ ಮಾಡಿನಪ್ಪ ಅಂತ ನಿಮ್ಮ ಟೈಮ್ ಜಾಸ್ತಿ ಹೋಗ್ಬಿಡ್ತೈತಿ. ಸೊ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಎಕ್ಸಾಮ್ನಾಗ ನಿಮ್ಮ ಯುದ್ಧ ಸಮಯದ ಜೊತೆ ಆಗಿರ್ತೈತಿ. ಈ ಬಹುತೇಕ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ ಟೈಮಿಂದ ಭಾಳ ಇರ್ತೈತಿ.
ಟೈಮ್ ಕಮ್ಮಿ ಇರ್ತೈತಿ, ಕ್ವಶನ್ ಜಾಸ್ತಿ ಇರ್ತಾವೆ. ಅದ್ರಾಗ ನಮ್ಗೆ ಕ್ಯಾಲ್ಕುಲೇಷನ್ ಭಾಳ ಅದಾವು, ಬರೀ ಮೆಂಟಲ್ ಎಬಿಲಿಟಿನ 41 ಕ್ವಶನ್ ಅದಾವು. ಸೊ ಈ ರೀತಿಯಾಗಿ ನಾವು ಒಂದು ಐಡಿಯಾ ಮಾಡ್ಕೊಂಡು ಹೋಗಿರ್ಬೇಕು. ಈಗೇನಿಲ್ಲ ಸ್ನೇಹಿತರೆ, ನೀವು ಒಂದು ನಾನು ರಿಮೈನಿಂಗ್ ಪಾರ್ಟ್ ಯಾವುದು, ನಂದು ವೀಕ್ ಏರಿಯಾಸ್ ಯಾವುದು ಅಲ್ಲಿ ಫೋಕಸ್ ಮಾಡಿರಿ. ಸೊ ನಿಮ್ಗೆ ಆರಾಮಾಗಿ ಸ್ಕೋರ್ ಇಂಪ್ರೂವ್ ಆಗ್ತೈತಿ. ಇದು ಮತ್ತು ನಿಮ್ಮದು ವೀಕ್ ಏರಿಯಾಸ್ ಮತ್ತು ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ ಯಾವ್ದು ಇರ್ತೈತಲ್ಲ ಅದೊಂದು, ಈಗ ನಿಮ್ಮದು ರೀಸನಿಂಗ್ ಐತೆ. ಸೊ ರೀಸನಿಂಗ್ ನೀವು ಒಂದು ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು, ಸೊ ಅದನ್ನ ಎಕ್ಸಾಮ್ಗೆ ಹೋಗುವಂತ ಒಳ್ಳೆ ರಿಪೀಟ್ ಮಾಡ್ಕೊತಾ ಇರ್ರಿ. ಸೊ 4-5 ಬಾರಿ ರಿಪೀಟ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಈ ಇಂಗ್ಲೀಷ್ ಒಳಗೆ ಸ್ಪೆಲ್ಲಿಂಗ್ ಆಗಿರ್ಬೋದು, ಆಂಟೋನಿಮ್ಸ್ ಆಗಿರ್ಬೋದು, ಸಿನೋನಿಮ್ಸ್ ಆಗಿರ್ಬೋದು, ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು, ಡೈಲಿ ಒಂದೊಂದು ಮಾಡ್ಕೊತಾ ಇರ್ರಿ. ಜಿ ಕೆ ಒಳಗೆ ಪಾಲಿಟಿ, ಜಿಯೋ, ಹಿಸ್ಟ್ರಿ ಈ ಥರ ಒಂದು ನೋಡ್ಕೊತೀರಿ ಸ್ನೇಹಿತರೆ. ಸೊ ಮ್ಯಾಥ್ಸ್ ಒಳಗೆ ಡೈಲಿ ಒಂದು 20 to 50 ಪ್ರಾಬ್ಲಮ್ ಬಿಡಿಸ್ಕೊಂತ ಹೋಗ್ರಿ. ಸೊ ಈ ರೀತಿಯಾಗಿ ನೀವು ಒಂದು ಸರಿಯಾದ ಒಂದು ಸ್ಟ್ರಾಟಜಿ ಮಾಡಿ ಕ್ರ್ಯಾಕ್ ಮಾಡಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಸ್ನೇಹಿತರೆ. ಸೊ ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು ಮತ್ತು ಜೈ ಹಿಂದ್ ಸ್ನೇಹಿತರೆ.